ಮಾಡಿಸ್ಕೋಬೇಕು ಅಂತ ನಾವು ನಿಮ್ಗೆ ಅಧಿಕಾರ ಕೊಡ್ತೀವಿ, ಕೆಲಸ ಮಾಡಿ. ದನ ಕಟ್ಟಿದ್ದಾರೆ, ಯಾಕೆ ಕಟ್ಟಿದ್ದಾರೆ ಅಂತ ಕೇಳಲ್ಲ ನಾವು ಇಲ್ಲಿ ಅಂತ ಅಂದ್ರೆ ಆ ತರದ ನಾವು ಸಿಬ್ಬಂದಿಯವರು ಇರ್ತೀವಿ ಅಂತ. ಇದಕ್ಕೆ ಬಹುಶಃ ದನಿ ಕೊಡ್ತಾ ಇರೋ ಸಿಬ್ಬಂದಿ ಬಹುಶಃ ನಿಮ್ಗೆ ನನ್ಗೆ ಬಹಳಷ್ಟು ವಿಚಾರ ಇದೆ. ನಿಮ್ಗೆ ಎಷ್ಟೊಂದು ಹಣ ಬರುತ್ತೆ, ನಿಮ್ಗೊಂದು ಬಾತ್ರೂಮ್ ಕಟ್ಕೊಳಕ್ಕೆ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ. ನೀವೇ ಬಂದು 2 ವರ್ಷ ಆಗಿದೆ ಖರ್ಚು ಮಾಡಿದ್ರಿ, ಬಟ್ ಅದೇನಾಯ್ತು ಶಿಫ್ಟ್ ಆಗಿದೆ. ನೀವು ಮೇಲ್ಗಡೆ ಅದೇನದು ಚಿರ್ಕಿ ಹಾಕೋದಕ್ಕೆ ಬೇಕಾದ್ರೆ 10 ಲಕ್ಷ ಖರ್ಚು ಮಾಡ್ತೀರಿ. ಯಾಕಂದ್ರೆ ಚಿರ್ಕಿ ಹಾಕಿದ್ರೆ ಚಿರ್ಕಿ 2 ಲಕ್ಷದಲ್ಲಿ ಆಗುತ್ತೆ, 10 ಲಕ್ಷ ರೂಪಾಯಿ ಬಿಲ್ ಮಾಡ್ಬೋದು. ಆದ್ರೆ ನಮ್ಮ ಅಗತ್ಯ ಏನ್ ತಿಳ್ಕೊಬೇಕಲ್ಲ, ಮೊದಲನೇ ಬಾರಿಗೆ ನಮ್ಮ ಅಗತ್ಯತೆ ನಾವು ತಿಳ್ಕೊಬೇಕು. ಬಾತ್ರೂಮ್ ಅಗತ್ಯ ಅಂದ್ರೆ ಬಾತ್ರೂಮ್ ಮಾಡಿಸ್ಕೋಬೇಕು ನಾವು. ಎಲ್ಲೋಗೋದು ದಿವಸ ಬರುತ್ತಲ್ಲ, ದಿವಸ ಬರುತ್ತೆ, ನಮ್ಗೊಂದು ದಿವಸ ಬರುತ್ತೆ. ನಿಮ್ ಕಚೇರಿಯವ್ರಿಗೆ ಹೆಂಗ ಗೊತ್ತಿಲ್ಲ, ನಮ್ಗೆ ದಿವಸ ಬರುತ್ತೆ, ನಾವು ಬೆಳಗ್ಗೆ ದಿವಸ ಮಾಡ್ತೀವಿ. ಆದ್ರೆ ಅವರು 2 ವರ್ಷ 3 ವರ್ಷ ಹೆಂಗಿರ್ತಾರೆ, ಮತ್ತೆ ಇಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಅವ್ರಿಗೇನೋ ಒಂದು ವ್ಯವಸ್ಥೆ ಇರುತ್ತೆ. ನಿಮ್ಗೂ ಒಂದು ಆಂಟಿ ಚೇಂಬರ್ ಇರುತ್ತೆ, ಬಹುಶಃ ನಿಮ್ಗೂ ಅಲ್ಲಿ ವ್ಯವಸ್ಥೆ ಇರ್ಬೋದು. ಇವ್ರಿಗೆ ಜನರಿಗೆ ನಮ್ಮಲ್ಲಿ ಹೆಣ್ಮಕ್ಳು ಒಳಗೆ ಒಳಗಡೆ ಹೋಗ್ತಾರೆ, ಸಿಬ್ಬಂದಿಗೆ ಇಲ್ಲ ಅಂತ ಏನ್ ದಯವಿಟ್ಟು ಇದು ಇವೆಲ್ಲಾನು ಏನಂತಾರೆ ಎಕ್ಸ್ಕ್ಯೂಸಬಲ್ ಅಲ್ಲ. ಇವೆಲ್ಲ ಸಿಲ್ಲಿ ವಿಚಾರಗಳು, ಸಿಲ್ಲಿ ನೀವು ಸ್ವಲ್ಪ ಕಚೇರಿ ಕುತ್ಕೋಬೇಕು, ಕೇಳ್ಬೇಕು ಜನರಿಗೆ. ಒಂದ್ ಟೈಮ್ ಆದ್ರೂ ಹಾಕಿ. ನೀವು ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರು ಏನಂತಾರೆ, ತಾಲೂಕ್ ಮ್ಯಾಜಿಸ್ಟ್ರೇಟ್, ನಿಮ್ಗೆ ಹಲವಾರು ಕೆಲಸಗಳು ಇರ್ತವೆ. ಆದ್ರೆ ಒಂದ್ ಬೋರ್ಡ್ ಹಾಕಿ. ಈಗ ಸರ್ಕಾರ ಆದೇಶನೇ ಇದೆ 3 ಗಂಟೆ 4 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಆ ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡೋ ಸಮಯ ಅಂತ. ಕನಿಷ್ಠ ಪಕ್ಷ ಅಲ್ಲಾದ್ರೂ ಕೂತ್ಕೊಳ್ಳಿ. ನಿಮ್ಮ ಇವ್ರಿಗೆ ಹೇಳಿ, ಮಂತ್ರಿಗೆ ಹಂಗೇನಾದ್ರು ಬಂದ ಆರೋಪಕ್ಕೆ ಹಾಕಿದ್ರೆ ವಿಷಯಕ್ಕೆ ಬಂದಿಲ್ಲ ನಾವು ಕೇಳ್ತೀವಿ. ಯಾಕಪ್ಪ ಹಮ್ಮಿಕೊಂಡಿರಯ್ಯ, ಇವಾಗ 3 ಗಂಟೆ ಸಮಯ, ಅವರಲ್ಲಿ ಜನರು ಅಹವಾಲು ಕೇಳ್ತವ್ರೆ, ನಿನ್ನ ಹತ್ರ ಬಂದು ನಿಲ್ಲಿಸಿ ಮಾಡ್ತೀವಿ ಅಂತ ಬರೋದಲ್ಲ ಅಂತೇಳಿ ಜನ ನಾವು ನಿಮ್ ಪರವಾಗಿ ನಿಂತ್ಕೊಂಡು ಕೇಳ್ತೀವಿ. ಎದುರ್ಕೋಬೇಕಾಗಿಲ್ಲ ನೀವು ಮಂತ್ರಿಗೆ, MLA ಗೆ, ಎಲ್ಲರೂ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿದ್ರೆ ನೀವು ಯಾವ ಮಂತ್ರಿಗೂ ಯಾವ MLA ಯಾವನ್ಗೆ ಎದುರ್ಕೋಬೇಕಾಗಿಲ್ಲ. ಜನ ನಿಮ್ ಪರವಾಗಿರ್ತಾರೆ. ಇಷ್ಟೆಲ್ಲ ಜನರು ಇವ್ರ ತರ ಮಾತಾಡೋ ಬದಲು ನಮ್ ತಹಶೀಲ್ದಾರ್ ಬಗ್ಗೆ ಏನ್ರಿ ಮಾತಾಡ್ತೀರಾ ನೀವು ಅಂತೇಳಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಯಾರಾದ್ರೂ ನಿಮ್ಮನ್ನ, ನೀವು ಒಳ್ಳೆಯರಾಗಿದ್ದು ನಿಮ್ ಬಗ್ಗೆ ಯಾರಾದ್ರೂ ತಪ್ಪಾದ ಮಾತಾಡಿದ್ರೆ. ಹಂಗಾಗಿ ರಾಜಕಾರಣಿಗಳು ನಿಮ್ಮ ದುರುಪಯೋಗ ಪಡ್ಸ್ಕೊತಾ ಇದ್ರೆ ಜನ ನಿಮ್ ಪರವಾಗಿ ನಿಂತು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ಅಂತ ಸಂದರ್ಭ ಬಂದಾಗ ನಾವು ನಿಮ್ ಜೊತೆಗೆ ಇರ್ತೀವಿ, KRS ಪಕ್ಷದವರು. ಒಳ್ಳೆ ತಹಶೀಲ್ದಾರ್ ಅವ್ರನ್ನ ಬಿಡಿ ಅಂತ. ಸೊ ಹಾಗಾಗಿ ದಯವಿಟ್ಟು ಆ ತರಕ್ಕೆ ನಿಮ್ಮೊಂದಷ್ಟು ಬದಲಾವಣೆಗಳು ಏನೆಲ್ಲ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡು ಇಲ್ಲೊಂದು ಸಮಸ್ಯೆಗಳು ನಾವು ಪಟ್ಟಿ ಮಾಡಿದ್ದೀವಿ. ಇದೆಲ್ಲವೂ ನಾನು ಹೇಳ್ದಂಗೆ ನಿಮ್ಮಲ್ಲಿ ಒಂದ್ ಸ್ವಲ್ಪ ದಕ್ಷತೆಯ ಕೊರತೆಯ ಸಮಸ್ಯೆಗಳೇ ಇವೆಲ್ಲವೂ ನಾವು ಪಟ್ಟಿ ಮಾಡಿರುವಂತದ್ದು. ದಯವಿಟ್ಟು ಅದು ಬೇಕಾಗಿರುವಂತ ದಕ್ಷತೆಯನ್ನ ರೂಢಿಸ್ಕೊಳ್ಳಕ್ಕೆ ನಿಮ್ ಸಿಬ್ಬಂದಿಗೆ ಹೇಳಿ, ಅಲ್ಲಿರುವಂತ ಅಧಿಕಾರಿಗಳಿಗೆ ಹೇಳಿ. ಇವರೆಲ್ಲ ಹೇಳ್ದಂಗೆ ಏನಂತಾರೆ ಅದು ವಿಲೇಜ್ ಅಕೌಂಟೆಂಟ್ಸ್, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಇವರೆಲ್ಲರೂ ಸರಿಯಾಗಿ ಬಂದು ಕುತ್ಕೊಂಡು ಕೆಲಸ ಮಾಡ್ಬೇಕು. ನೀವ್ ಮಾಡಿ. ನನ್ಗೆ ಅನ್ಸೋದು ಏನ್ ಗೊತ್ತಾ, ನಿಮ್ ಮಂತ್ರಿ ಇದಾರಲ್ಲ ಯಾರು, ಕೃಷ್ಣ ಬೈರೇಗೌಡರು ಮಾತಾಡೋದ್ ನೋಡಿ ನಮ್ಗೇನು ಕೃಷ್ಣ ಬೈರೇಗೌಡರು ಹೀರೋ ಅಂತ ಅನಿಸ್ತಾ ಇಲ್ಲ. ನಮ್ಗೆ ನಿಜಕ್ಕೂ ಕೃಷ್ಣ ಬೈರೇಗೌಡರು ಹೀರೋ ಅಂತ ಅನಿಸ್ತಾ ಇಲ್ಲ. ಅಧಿಕಾರಿಗಳು ಸರಿ ಇಲ್ಲ ಅಂತ ಆದ್ರೆ ಕೃಷ್ಣ ಬೈರೇಗೌಡರು ಮಾತಾಡ್ತಾ ಇದಾರಲ್ಲ, ಹೌದು ಕೃಷ್ಣ ಬೈರೇಗೌಡರು ಸರಿ ಮಾತಾಡ್ತಾರೆ, ಕೃಷ್ಣ ಬೈರೇಗೌಡರು ಹೀರೋ ಅಂತ ಅನಿಸ್ತಾ ಇಲ್ಲ. ಯಾಕೆ ಗೊತ್ತಾ, ಕೃಷ್ಣ ಬೈರೇಗೌಡರು ಬರೀ ಮಾತಾಡ್ತವ್ರೆ. ಅವ್ರ ಕೈಯಲ್ಲಿ ಅಧಿಕಾರ ಇದೆ. ಯಾವನ ಒಬ್ಬ ತಹಶೀಲ್ದಾರ ನಿಮ್ಮಂತ ಯಾರ ಇನ್ನ ನಿಮ್ಗಿನ ಕೆಟ್ಟವನೊಬ್ಬ ಏನೋ ತಪ್ಪು ಮಾಡ್ದ ಅಂತ ಕಳಿಸ್ಬೇಕು ಮನೆಗೆ. ಅವಾಗ ನಾವು ಕೃಷ್ಣ ಬೈರೇಗೌಡರು ಹೀರೋ ಅಂತೀವಿ. ನಿಮ್ಗೂ ಅದನ್ನೇ ಕೇಳೋದು. RI ಸರಿಗಿಲ್ಲ, PA ಸರಿಗಿಲ್ಲ, ಕೊಡಿ ನೋಟಿಸ್, ಕಳ್ಸಿ ಮನೆಗೆ, ಅವನಿಗೆ ಮಾಡಿ ಟ್ರಾನ್ಸ್ಫರ್. ಇನ್ನಾದ್ರು ಕಿತ್ತೋಗಿರೋ ಊರಿಗೆ ಹೋಗ್ಲಿ, ಅವಾಗ ಬುದ್ಧಿ ಕಲಿತಾರೆ. ಪಾಪ ನೀವ್ಯಾಕೆ ನಮ್ಮೆಲ್ಲ ಇದೆಲ್ಲ ಹೊಣೆಗಾರಿಕೆ ಯಾರಿಗೆ? ನಿಮಗೆ. ನೀವ್ ಓದ್ಕೋತೀರಾ, ನೀವ್ ಈಗ ನಮ್ಗೆ ಉತ್ತರ ಕೊಡ್ಬೇಕು. ನಿಮ್ಮ VA ಸರಿ ಕೆಲಸ ಮಾಡಿಲ್ಲ, RI ಸರಿ ಕೆಲಸ ಮಾಡಿಲ್ಲ, ಶಿರಸಿದಾರ್ ಸರಿ ಕೆಲಸ ಮಾಡ್ತಿಲ್ಲ ಅಂತ ಅಂದ್ರೆ ಎಲ್ಲರೂ ಹೊಣೆಗಾರಿಕೆ ನೀವೇ ಬರ್ಬೇಕು. ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ಜರುಗಿಸಿ. ನಾವು ಬಂದಾಗ ಕೇಳಿದಾಗ ನೋಡಿ ಇವ್ನು ಅಲ್ಕ ಕೆಲಸ ಮಾಡ್ತಾ ಇರ್ಲಿಲ್ಲ, ನ್ಯಾಯವಾಗಿರ್ಲಿಲ್ಲ ಇವನು, ಹಂಗಾಗಿ ನೋಡ್ರಿ ಇವ್ನಿಗೆ ನೋಟಿಸ್ ಕೊಟ್ಟಿದ್ದೀನಿ, ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ, ಇವ್ನಿಗೆ ಸಸ್ಪೆನ್ಷನ್ಗೆ ಶಿಫಾರಸ್ ಮಾಡಿದ್ದೀನಿ. ನೀವು ನಮ್ಗೆ ತೋರಿಸಿಲ್ಲ, ಅವಾಗ ನೀವು ಹೇಳ್ಬೋದಲ್ಲ, ಮಾಡಿ ಅದನ್ನ. ಹಂಗಾಗಿ ನಿಮ್ಮ ನಿಮ್ಮ ಮಂತ್ರಿ ತರೀಕೆ ನೀವು ನಡ್ಕೋಬೇಡಿ. ನೀವೊಂದ್ ಸ್ವಲ್ಪ ದಕ್ಷತೆಯಿಂದ ಯಾರು ತಪ್ಪು ಮಾಡ್ತಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ, ಯಾರು ಅಧ್ಯಕ್ಷರಿದ್ದಾರೆ ಅಪ್ರಾಮಾಣಿಕರಿದ್ದಾರೆ, ಅವ್ರ ವಿರುದ್ಧ ನೇರವಾಗಿ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡ್ರೆ ಅವ್ರೊಂದ್ ಸ್ವಲ್ಪ ಶಾರ್ಪ್ ಆಗಿ ಕೆಲಸ ಮಾಡೋದಕ್ಕಾಗ್ತಾರೆ. ದಯವಿಟ್ಟು ಅದನ್ನ ಮಾಡಿ. ಮುಂದಿನ ಕೆಲವು ತಿಂಗಳಲ್ಲಾದ್ರೂ ಈ ತರದವ್ರಿಗೆ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಸ್ಥಳೀಯರಿಗೆ, ಆ ಸಮಸ್ಯೆಗಳನ್ನ ಮ್ಯಾಜಿಸ್ಟ್ರೇಟ್ ಸಬಾರ್ಡಿನೇಟ್ ಇಂದ ಮಾಡಕ್ಕೆ ಅವಶ್ಯಕ. ನಿಮ್ಗೂ ಕೆಟ್ಟದ್ರು ಬಂದದ, ಮುದ್ದೆ ಕೆಟ್ಟದ್ರು ಬಂದದ, ಕೆಟ್ಟದ್ರು ಬಂದದ, ಅದನ್ನ ಬಗ್ಗೆ ನನಗೆ ಕ್ಲಾರಿಟಿ ಬೇಕು. ನಾವು ಸುಮ್ಮನೆ ಹೋಗಕ್ಕಾಗಲ್ಲ. ನಾವು ಇದೇ ಸಮಸ್ಯೆಗೆ ನಿಮ್ ತಾಲೂಕು ಆಪ್ಷನ್ ಈ ಕಣ್ಣಿಗೆ ನಾನು ನನ್ನ ಸಮಸ್ಯೆಗೆ ಬಂದಿಲ್ಲ. ನೀವು ಮಾಡ್ಬೇಕಾದ ಕೆಲಸ ನಾವು ಓಡಾಡ್ತಾ ಇದೀವಿ. ಆದೇಶ ಆಗಿದೆ ಸರ್, ಫೈಲ್ ತರಿಸ್ಬಿಡಿ ಸರ್. ಫೈಲಲ್ಲಿ ಏನಾಗಿದೆ ಆ ಫೈಲ್ ತರಿಸ್ಬಿಡಿ. ಒಂದು
ಒಂದಿವ್ಸ ಸಮಯ ಯಾವತ್ತು ಅಂತ ಹೇಳಿ ಒಂದಿವ್ಸ ಸಮಯ ಕೊಟ್ಬಿಟ್ಟು ಅವ್ರಿಗೆ ಸುರೇಶಣ್ಣ ತಗರಲ್ಲ ಐತೆ ಅಂತ ಕೊಟ್ಟಿದ್ದೀವಿ ನಾವು. ಯಾಕೆಂದ್ರೆ ನಾವು ಇನ್ನು ಕ್ಯಾಮರಾ ಕೊಟ್ಟರೆ ಇಲ್ಲಿ 4 ಫೋಟೋಗಳು ಈಗ ಅವ್ರಿಗೊಂದು ಮನೆ ಕೊಡೋಣ. ನಿಮ್ಗೆ ಯಾರಿಗಾದ್ರು ವೈಯಕ್ತಿಕ ಕೆಲಸಗಳಿದ್ರೆ ಸ್ವಲ್ಪ ಇರ್ತಾರೆ, ಬೇಕಾದ್ರೆ ಹೋಗಿ ಮಾತಾಡಿ. ನಿಮ್ಗೆ ನಿಮ್ದು ಏನಾದ್ರೆ ನೀವು ಹೋಗಿ ಮಾತಾಡಿ. ಸಾಕು ಹೇಳೋದು. ಸರಿ, ಯಾರು ಹೇಳ್ತಿದ್ದೆ ಅವ್ರು ಮಾತಾಡು. ಇವನೇ ಈಗ ಅರ್ಜಿ ಕೊಡಿ. ಸ್ವಲ್ಪ ಹಿಂದೆ ತೆಗಿದಾರ. ಸ್ವಲ್ಪ ಹಿಂದೆ ಸ್ವಲ್ಪ ಎಲ್ಲ ಒಂಚೂರು ಹಿಂದಕ್ಕೆ ಹೋಗಿ. ಮಾಡಿ ಅಧಿಕಾರಿಗಳು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಇಲ್ಲಿ ರೈತರುಗಳು ದನಕರುಗಳು ಬಿಟ್ಬಿಟ್ಟು ಬಂದು ಇಲ್ಲಿ ಅಲಿಯೋದು ಕೆಲಸ ಆಗುದಿಲ್ಲ. ಈಗ ಮನೆಗೆ ಹೋಗೋದು ನಾಳೆಗೆ ಬರೋದು ಅದೇ ಕಥೆನೇ ಇಲ್ಲಿ. ಮಾಡ್ತಾರೆ ಬಿಡ್ರಿ, ಇನ್ನ ಸರಿ ಹೋಗ್ತಾರೆ. ಯಾರು ಹೇಳ್ದು ಮಾಡ್ತಾರೆ ಇದೊಂದು ಕಾಫಿ ತೆಗಿಯಪ್ಪ, ನಾ ತೆಗ್ದಕ್ಕಿದ್ ಕೂಡ ಮುಂದಕ್ಕೆ ಏನ್ ದಡ್ಡನೆ ಇದನ್ನ ಕೊಟ್ಟಿದ್ದೆ, ಅದೊಂದು ಇನ್ಶಿಲ್ ಮಾಡಿಸ್ಕೋಬೇಕು ಅದನ್ನ. ಏನ್ ತಲೆಯಲ್ಲಿ ಮಾಡಿಕೊತೀರಪ್ಪ.